ಬೇರೆದಾಗಿದೆ. ಜಿಂಕೆಗಳು ಮತ್ತು ಸಾರಂಗ, ಸ್ಪಾಟೆಡ್ ಡಿಯರ್ ಆ್ಯಂಡ್ ಸಾಂಬಾ ಡಿಯರ್ಸ್. ದೊಡ್ಡದು ಸಾಂಬಾ. ಕೊಂಬಿರೋದೆಲ್ಲ ಮೇಲು, ಕೊಂಬುಗಳು ಇಲ್ದಿರೋದೆಲ್ಲ ಫೀಮೇಲ್ಸ್. ಓಕೆ, ಆ ಕಡೆ ಇದೆ ನೋಡು, ಅದು ಫೀಮೇಲ್. ಅದೇ ಚಿಕ್ಕಕೊಂಡಿದೆ, ಅದು ಫೀಮೇಲ್. ಈ ಕಡೆ ಅಲ್ಲ, ಕೊಂಬಿರೋದೆಲ್ಲ ಮೇಲೆ. ಇವಾಗ ಅದು ಚಿಕ್ಕದಾಗಿ ಹೊಸ್ದಾಗಿ ನೀವು ಗ್ರೋತ್ ತಿಂತವೆ, ಹಾಗಾಗಿ ಖಾಲಿ ಆಗಿಬಿಡ್ತದೆ. ಫೀಮೇಲು ಬ್ರೌನ್ ಕಲರ್ ಇರುತ್ತೆ, ಮೇಲು ಬ್ಲೂ ಕಲರ್ ಇರುತ್ತೆ. ಅದು ಹೊರಗಡೆ ಫಸ್ಟ್ ಎಲಿಫೆಂಟ್ಸ್, ಸೆಕೆಂಡ್ ಇದೇನೆ ಲಯನ್, ಟೈಗರ್ಗಳು. ಇದನ್ನು ಸಿಂಗಲ್ ಆಗಿ ಅಂತ ಮಾಡೋಕ್ಕಾಗಲ್ಲ. ಈಗ ಫ್ರಂಟಲ್ಲಿ ಹೋಗ್ಬೇಕಂದ್ರೆ 3-4 ಮೀನಲ್ಲಿ ಆಗಿದ್ರೆ ಫ್ರಂಟಲ್ಲಿ ಹೋಗ್ಬೇಕು. ಸಿಂಗಲ್ ಆಗಿ ಹೋದರೆ ಒಂದೇ ಶಾಟ್ ಹೊಡೆದಾಗುತ್ತೆ, ಅಷ್ಟು ತುಂಬ ದೂರ ನಿಂತಿಲ್ಲ. ದೂರದಿಂದ ಸ್ವಲ್ಪ ಸಣ್ಣ ಕಾಣಿಸುತ್ತೆ. ಅಲ್ಲಿ ನೀರು ಕುಡಿತಾ ಇದೆ. ಈ ಕಡೆ ಒಂದು ಮಣ್ಣು ಮೇಲೆ ಒಂದು ಕೊಡೆ ನೀರು. ಅದು ಮಣ್ಣು ಹಾಕೊಳ್ಳುತ್ತೆ, ನೀರಲ್ಲಿ ಹೋಗ್ತೇವೆ, ಮತ್ತೆ ಹೊರಗಡೆ ಬಂದು ಮೈ ಮೇಲೆ ಮಣ್ಣು ಹಾಕೊಳ್ತೇವೆ. ಕೂಲ್ ಮಾಡ್ಕೊಳ್ಳೋದಕ್ಕೆ. ಬಾಡಿ ಬಿಸಿಲು ಜಾಸ್ತಿ ಇರುತ್ತಲ್ಲ, ಕೂಲ್ ಮಾಡ್ಕೊಳ್ಳೋಕ್ಕೆ. ಮತ್ತು ಬಾಡಿ ಮೇಲೆ ಇನ್ಸೆಕ್ಟ್ಸ್ ಕೂತ್ಕೊಡ್ತಾವಲ್ಲ, ಅದನ್ನು ಇದು ಮಾಡಲಿಕ್ಕೋಸ್ಕರ ಅವೇ ಮಣ್ಣಿಗೆ ಹಾಕ್ಕೊಳ್ತವೆ. ಇವೆಲ್ಲ ಇವೆರಡು ಹೆಣ್ಣು, ಅದು ಗಂಡು ಮರಿ. ಈ ಕಡೆ ರೈಟ್ ಇರೋದು ಗಂಡಾನೆ ದೊಡ್ಡದು. ಈ ಆನೆವಾಗ ತುಂಬ ಅಗ್ರೆಸಿವ್ ಇದೆ ಗಂಡಾನೆ. ಇವಾಗ ಇದಕ್ಕೆ ಫುಲ್ ಮದ ಇದೆ. ಮದ ಬಂದಾಗ ಗಂಡಾನೆಗಳು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ರು ಆ ನೋಡ್ಕೊಳಕ್ಕೆ ಮಾವತ ಇರ್ತಾರಲ್ಲ, ಅವನ್ನೇ ಬೇಕಾದ್ರೆ ಸಾಯಿಸ್ಬಿಡ್ತಾರೆ. ಸ್ವಲ್ಪ ಚಾನ್ಸ್ ಸಿಕ್ಕಿದ್ರೆ. ಅಷ್ಟು ಅಗ್ರೆಸಿವ್ ಇರ್ತವೆ ಮದ ಬಂದಾಗ. ಅಪ್ಪ, ಅಮ್ಮ, ಮಗು. ಇದ್ರ ಪಕ್ಕ ಆ ಕಡೆ ಇನ್ನೂ ಒಂದಿದೆ. ಅಲ್ಲಲ್ಲ, ಇಲ್ಲಿ ಮರಿ ಪಕ್ಕದಲ್ಲಿ ಒಳಗಡೆ ಮಿಡ್ಲಲ್ಲಿ ನಿಂತಿದೆಯಲ್ಲ, ಒಂದು ಮಲಕೊಂಡಿದೆ. ಆ ನಿಂತಿರೋದು 1.5 ತಿಂಗಳಿದೆ. ಆ ಮಲಕೊಂಡು ಇದು ಮಾಡ್ತಾ ಇರೋದು 2 ತಿಂಗಳ ಮೇಲೆ. ಇದು 4 ಮಂತ್ಸ್. ನಿಂತ್ಕೊಳ್ತಾವೆ. ಹುಟ್ಟಿದ ತಕ್ಷಣ 5 ನಿಮಿಷದಲ್ಲಿ ಮರಿ ನಿಂತ್ಕೊಳ್ಳಿಲ್ಲ ಅಂದ್ರೆ ಅಮ್ಮನೇ ಸಪೋರ್ಟ್ ಮಾಡಿ ಟ್ರಂಕಲ್ಲಿ ಹಿಡಿದು ಎತ್ತಿ ನಿಂತ್ಕೊಳ್ತದೆ. ವಿತಿನ್ 10-15 ಮಿನಿಟ್ಸಲ್ಲೆಲ್ಲ ಮಗುಗೆ ಹಾಲು ಕುಡಿಸೋದು ಟ್ರೈ ಮಾಡ್ತೇವೆ. ಮದರ್ ನೈಟ್ ಬರ್ತವೆ. ಬಿಸಿಲು ಜಾಸ್ತಿ ಆಗ್ತಾ ಇದೆಯಲ್ಲ, ಕೂಲ್. ಟಾಪ್ ಮೇಲೆ ಹೋಗ್ತಿರ್ತಾರೆ. ಟೈಗರಿಂದ ಲಯನಿಂದ ಅದ್ರ ಫೂಟನ್ನು ಬಚಾವ್ ಮಾಡಿಕೊಂಡು ಮೇಲೆ ಎತ್ಕೊಂಡು ಹೋಗಿ ಲಯನ್ನು ಟೈಗರ್ಗಳಿಂದ ಅಲ್ಲ, ಹೈನಾ, ಜಾಕೆಲ್ಲು, ವೈಲ್ಡ್ ಡಾಗ್ಸು, ಈ ಥರ ಅನಿಮಲ್ಗಳಿದಾವಲ್ಲ, ಅವು ಬಂದು ತಿಂದ್ಬಿಡ್ತೇವೆ ಅಂತೇಳಿ ಇದು ಆ ಬೇಟೆ ಆಡಿದ್ದನ್ನು ತೊಗೊಂಡೋಗಿ ಮರದ ಮೇಲೆ ಇಟ್ಕೊಂಡು ತಿನ್ನೋದು. ತುಂಬ ಬಿಸಿಲಿದೆ ಅಂತ. ಹೌದು, ಅಲ್ಲ, ಬಂಡೆ ತಣ್ಣಗಿರುತ್ತೆ. ಬಂಡೆ ಕೂಲ್ ಆಗಿರುತ್ತಲ್ಲ, ಹಾಗಾಗಿ ಈ ಪ್ರೈಡೇ ಬೇರೆ. ಲಯನ್ನು ತನ್ನ ಪ್ರೈಡ್ಗೋಸ್ಕರ ಫೈಟ್ ಮಾಡೋದು. ಒಂದು ಲಯನ್ ಜೊತೆಯಲ್ಲಿ 3-4 ಲಯನ್ನೆಸ್ ಇರುತ್ತೆ. ಅದು ಅಷ್ಟು ಸೇರಿ ಒಂದು ಪ್ರೈಡ್. ನೆಕ್ಸ್ಟ್ ಇನ್ನೊಂದು ಪ್ರೈಡ್ ಯಾವುದಾದ್ರೂ ಲಯನ್ ಬಂದರೆ ಅವನಿಗೂ ಇವನಿಗೂ ದೊಡ್ಡ ಫೈಟ್ ಆಗ್ತದೆ. ಅದರಲ್ಲಿ ಯಾರು ವಿನ್ ಆಗ್ತಾನೆ ಆ ಪ್ರೈಡಲ್ಲಿ ಇರ್ತದಲ್ಲ ಫೀಮೇಲು, ಅಷ್ಟು ಅದಕ್ಕೂ ಸೇರಿಸಿ ಇವನೇ ಕಿಂಗ್ ಆಗ್ಬಿಡ್ತಾನೆ. ಅದೇ ಲಯನ್ ಕಿಂಗ್ಡಮ್. ಲಯನ್ ಸಾಮ್ರಾಜ್ಯ ಅಂತಾರಲ್ಲ, ಅದನ್ನೇ ಲಯನ್ ಸಾಮ್ರಾಜ್ಯ ಅಂತ ಹೇಳೋದು. ಲಯನ್ನು ತನ್ನ ಪ್ರೈಡ್ ತುಂಬ ದೊಡ್ಡದಿರುತ್ತಮ್ಮ. ದೊಡ್ಡದಿರ್ತವೆ. ಅದು 250 ಕಿಲೋ ವೆಯ್ಟ್ ಇರ್ತದೆ. ಅದು ಆಲ್ರೆಡಿ ಪ್ರೆಗ್ನೆಂಟ್. ನೀವು ಅಟ್ಯಾಕ್ ಮಾಡಿದಾಗ ಏನು ಕಚ್ಚಿ ತಿನ್ನೋದು ಬೇಡ, ಸುಮ್ಮನೆ ಮ್ಯಾಲೆ ಬಿದ್ದರೆ ಮನುಷ್ಯರು ಕೊಟ್ಟೋಗ್ತಾರೆ. ಅಷ್ಟು ದೊಡ್ಡದಿರ್ತವೆ ಸೈಜು. ಇನ್ನೊಂದು 3ನೇದು ಅಲ್ಲಿದೆ. ಇದೆಯಾ? ಅದು ಪ್ರೆಗ್ನೆಂಟ್.
ಅಲ್ಲಿ ಕೂತ್ಕೊಂಡೈತೆ ನೋಡ್ರಿ, ಹಾಂ ಅದು ಇನ್ನೊಂದು ತಿಂಗಳು 1.5 ತಿಂಗಳಲ್ಲೇ ಮರಿ ಹಾಕ್ತಿರೋದು. ಇನ್ನೂ ಒಂದು 10-15 ದಿನ ಈಚೆ ಬಿಡ್ತಾರೆ ಅದನ್ನು ಈ ಥರ. 330-340 kg ವೆಯ್ಟ್ ಇದೆ ಈ ಟೈಗರು. ಇನ್ನು 6 ಇಯರ್ಸ್ ಓಲ್ಡು ಇದು. ಈ ಟೈಗರ್ದೇ ಒಂದು 5-6 ವಿಡಿಯೋ ಯೂಟ್ಯೂಬಲ್ಲಿದೆ. ಇವಾಗ ಇದು ಫೆನ್ಸಿಂಗಿಂದ ಆ ಕಡೆ ಬೇರೆ ಒಂದು ಟೈಗರ್ ಇದೆ, ಆ ಟೈಗರ್ನ ನೋಡಿದೆ ಇದು, ಇಲ್ಲ ಸ್ಮೆಲ್ ಐಡೆಂಟಿಫೈ ಮಾಡಿದೆ. ನನ್ನ ಟೆರಿಟರಿ ಒಳಗಡೆ ಎಂಟ್ರಿ ಕೊಟ್ಟರೆ ಹೊಡೆದಾಕ್ಬಿಡೋಣ ಅಂತ ಇದು ಈ ಥರ ವಾಚ್ ಮಾಡ್ತಾ ಇರೋದು. ಯೂಟ್ಯೂಬ್ ವಿಡಿಯೋಗಳಲ್ಲಿ ಸುಮಾರು ವಿಡಿಯೋಸ್ ಇದೆ ಇದ್ರದ್ದು. ಗಾಡಿಗಳನ್ನ ಚೇಂಜ್ ಮಾಡ್ತಾ ಇರ್ತದಲ್ಲ, ಅಂಥ ಟೈಮಲ್ಲಿ ಬ್ಯಾಕ್ ವೆಹಿಕಲ್ನವರು ವಿಡಿಯೋ ಮಾಡಿ ಯೂಟ್ಯೂಬ್ಗಳಿಗೆ ಹಾಕ್ಬಿಡ್ತಾರೆ. ನಮ್ಮ ಡಿಪಾರ್ಟ್ಮೆಂಟ್ ಏನು ಅದನ್ನು ಸ್ಪ್ರೆಡ್ ಮಾಡಲ್ಲ. ನಿಮ್ಮ ಥರ ವಿಸಿಟರ್ಸ್ಗಳು ಅದನ್ನು ಯೂಟ್ಯೂಬ್ಗೆ ಹಾಕ್ಬಿಡೋದು. ಇದರ ಜೊತೆಲಿ ಒಂದು ವೈಟ್ ಟೈಗರ್ ಇದೆ, ಆ ವೈಟ್ ಟೈಗರು ಹೆಣ್ಣು, ಇದು ಗಂಡು. ಈಗ ಇವೆರಡೂ ಸೇರಿ ಒಂದು ಪೇರು. ಇದರಿಂದ ವೈಟ್ ಟೈಗರು ಪೆನ್ಸಿವ್ ಆಗ್ತಾ ಇದೆ, ಹಾಗಾಗಿ ಜೊತೆನಲ್ಲಿದೆ. ಇದು ನಾರ್ಮಲ್ ಟೈಮಲ್ಲಿ ಇರುತ್ತಲ್ಲ, ನಾರ್ಮಲ್ ಟೈಮಲ್ಲಿ ಇದ್ದಾಗ ಇದರ ಫ್ರಂಟಲ್ಲಿ ಬೇರೆ ಯಾವುದಾದ್ರೂ ಇನ್ನೊಂದು ಹುಲಿ ಬಂದರೆ, ಇನ್ನೂ ಒಂದು ಸಿಂಹಗಳಿವೆ, ಅದು ಬೇರೆ ಪ್ರೈಡ್ಗಳು, ಅದು ಹೊರಗಡೆ ಬಂದರೆ ಹೊಡೆದಾಕ್ಬಿಡೋಣ ಅನ್ನೋ ಒಂದು ಮೆಂಟಾಲಿಟಿಲಿ ಇದು ರೆಸ್ಟ್ಲೆಸ್ ಈ ಥರ ವಾಚ್ ಮಾಡ್ತಾ ಇರೋದು. ಅಲ್ಲಿ ಮೇಲ್ಗಡೆ ಕೂತೈತೆ ನೋಡ್ರಿ, ಅದನ್ನು ಆ ಗೇಟ ಕಾಣಿಸ್ತಿದೆ ನೋಡ್ರಿ, ಅಲ್ಲಿ ಮೇಲ್ಗಡೆ ಅಲ್ಲಿ ಕೂತ್ಕೊಂಡಿದೆ. ಅದು ಈ ನನ್ನ ಕಡೆ ಬಂದರೆ ಹೊರದಾಕ್ಬಿಡೋಣ ಅಂತ ಇದು ವಾಚ್ ಮಾಡ್ತಾ ಇದೆ. ಪ್ರೆಗ್ನೆಂಟು, ಅದು ಮರಿ ಹಾಕುತ್ತಮ್ಮ. ಇನ್ನೊಂದು 2 months. ಹೌದು, ಅದು ತುಂಬ ಪ್ರೊಟೆಕ್ಟ್ ಇರುತ್ತಲ್ಲ ಫಾರೆಸ್ಟು, ಪ್ರೊಟೆಕ್ಟ್ ಇರೋಂಥ ಕಡೆ ಬ್ಯಾಂಬು ಜಾಸ್ತಿ ಇರುತ್ತೆ. ಅದು ಹೊರಗಡೆ ಓಪನ್ ಫಾರೆಸ್ಟಲ್ಲಿ ಯಾಕೆ ಜಾಸ್ತಿ ಇರಲ್ಲ ಅಂದರೆ, ಈ ಆನೆಗಳು, ಜಿಂಕೆಗಳು ಇವೆಲ್ಲ ತಿಂದಾಕ್ಬಿಡ್ತವೆ. ಆನೆಗಳು ಈ ರೂಟ್ಸ್ನೇ ತಿಂತವೆ, ಅಷ್ಟು ಸ್ಟ್ರೆಂತ್ ಇರುತ್ತೆ ಆನೆಗಳದ್ದು. ಇದು ಒಂಥರ ಅದ್ರ ಚೆನ್ನಾಗಿದೆ ಅಲ್ವಾ? ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನ್ ಕಲರ್ದು ಚೆನ್ನಾಗಿದೆ. ಅದ್ರ ಕಣ್ಣೆಲ್ಲಿದೆ? ಕಣ್ಣು ಇಲ್ಲಿ ಮುಂದೆ ಇದೆ. ಕ್ಯಾಮಫ್ಲಾಜ್ ಬಿಡುತ್ತೆ ನೋಡಿ, ಚೆನ್ನಾಗಿದೆ. ಈ ಕಡೆ ವುಡ್ ಮೇಲೆ
Hi. Check this side. Haven't you seen this side? No, I have not. That side. Hello, Mr. Bear. Chucky, Chucky. Yeah, great. ಆಯ್ತು ಬಂತು ಫುಲ್ 10x ಝೂಮು. ಥ್ಯಾಂಕ್ ಯು. 10x ಇದೆಯಾ ನಿನ್ನ ಹತ್ರ? ಹತ್ರ ಬರೀ 6x ಇದೆ ಅಷ್ಟೇ. ಹಾಂ, ನಿಧಾನಕ್ಕೆ ಹೋಗಕ್ಕೆ ಏನಂತೆ, ಏನು ಅರ್ಜೆಂಟ್ ನಿನಗೆ? ಬಂತು ನೋಡಿ. ಏನು ನಿಂತ್ಕೊಳ್ಳೋ ಸ್ವಲ್ಪ వాడి పెంపుడు జంతువు కదా. ನೋಡ್ತು ನೋಡಿ ಈ ವಿಡಿಯೋ Why do you give me a back pose? Why not a front pose? ಏನು ಪೋಸ್ಟ್ ತೋರಿನ ಲ್ಯಾಂಡ್ ಬರೋದೇ ಇಲ್ವಾ? ಬರುತ್ತೆ. ಬೆಳಗಾನು ಸಾಯಂಕಾಲ ಎಲ್ಲ ರಾತ್ರಿ ಮಾತ್ರ ಹೊರಗಡೆ ಬರುತ್ತೆ. ರಾತ್ರಿ ಅದಕ್ಕೆ ಹೇಳೋದೇ ಅದಕ್ಕೇನು ನೀರು ಕುದುರೆ ಅದಿರೋದೇ ನೀರು ಸ್ವಾಂಪ್ ಡೀರ್. ಹೈಂಡಿದನ್ನು ಒಂಚೂರು ದಪ್ಪ ಇರುತ್ತೆ. ಇಲ್ಲಿ ನೋಡಿಲಿ, ಅದು ಬಂತು ನೋಡಿ. ಹಾಯ್, 2 ಸೆಕೆಂಡ್. ಚೆನ್ನಾಗಿದೆ ನಿನ್ನ ಕೊಂಬು, ಸೂಪರಾಗಿದೆ ಆಯಿತಾ? ಜಾಲಿ ಹೊಡ್ಕೊ. ಅದು ತುಂಬ ಅಹಂಕಾರ ಇರುತ್ತೆ ಅದ್ರ ಕೊಂಬನ್ನು ನಾನು ನೋಡಿ ಅಲ್ವಾ? ಇಲ್ಲೂ ಕಾಣಿಸ್ತಾ ಇದೆಪ್ಪ. ಅಪ್ಪ ಒಂದು ವ್ಯೂ ಬರ್ತಾರೆ. ಬನ್ನಿ ಸಾಕು ಅಂದರೆ. Did you know males have upper canine? 10x ಆಡ್ತಿರ್ತೀವಿ. ಹಾಂ, ತಲೆ ಇಡ್ತಿದ್ದೀನಿ. ಅಲ್ಲಿ ಬ್ಯಾಂಬೂ ಇರ್ತೀನಿ ಇಂದ ಪಕ್ಕದಲ್ಲಿ ಹೋಗಿ. ಹಾಂ, ಸಿಕ್ಕಿಸ್ತಾರೆ. ಝೂಮ್ ಕೊರೆ ಪಣ್ಣು. எடுத்திருக்கேன்